ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ. ಇವತ್ತು ಸೌತೆಕಾಯಿನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬ್ರಾಹ್ಮಣರ ಶೈಲಿಯಲ್ಲಿ ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಾಗೆ ಇದನ್ನು ಸೌತೆಕಾಯಲ್ಲಿ ಕೂಡ ಮಾಡ್ಬೋದು, ಹಾಗೆ ಬೂದ್ಗುಂಬಳಕಾಯಿ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸೌತೆಕಾಯಿ, ಸಾಸಿವೆ, ಉಪ್ಪು, ಮೆಂತ್ಯ, ಜೀರಿಗೆ, ಮೆಣಸು, ಹಾಗೆ ಮಸಾಲ ಪದಾರ್ಥಗಳಿಗೆ ಬೇಕಾಗಿರುವಂಥ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆನ 2 ಅವರ್ಸ್ ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲು ಕೊಕೊನಟ್, ಹಾಗೆ 1 ಬೌಲು ಮೊಸರು. ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಅದಕ್ಕೆ ಮೆಂತ್ಯ, ಜೀರಿಗೆ, ಹಾಗೆ ಮೆಣಸು ಕೂಡ ಹಾಕ್ಕೊಳ್ಳೋಣ. ಮೆಣಸು ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಖಾರ ಕೊಡೋದ್ರಿಂದ ನೀವು ಮೆಣಸು ಎಷ್ಟು ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮೆಣಸು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಅದ್ರ ಫ್ಲೇವರ್ ಮೆಣಸಿನ್ಕಾಯಿ ಜೊತೆ ಮಿಕ್ಸ್ ಮಾಡಿ ಆಗೋಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಮೆಣಸಿನ್ಕಾಯಿ ಎಲ್ಲ ನೀವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಕರಿಬೇವು ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆಗಬೇಕಾದ್ರೆ ಕೊಕೊನಟ್ ನಾವೇನು ಇಟ್ಕೊಂಡಿದ್ವಿ ಅದು ಕೂಡ ಹಾಕ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಲಿ. ನಂತರ ಕಡಲೆಬೇಳೆ ಸೋಕ್ ಮಾಡಿಟ್ಟಿದ್ದೆ ಅಲ್ವಾ, ಅದು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ನಾವು ಒಗ್ಗರಣೆಗೂ ಕೂಡ ಸ್ವಲ್ಪ ಅದರಲ್ಲೇ ಎತ್ತಿಟ್ಕೊಳ್ಳೋಣ. ಇದನ್ನು ನಾವು ರುಬ್ಬಕ್ಕೋಸ್ಕರ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಮಸಾಲೆ ರುಬ್ಬವಾಗಲೇ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗೆಲ್ಲ ಫ್ರೈ ಆದ ನಂತರ ಇದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅರಿಶಿನ ಕೂಡ ಇವಾಗಲೇ ಹಾಕ್ಕೊಂಬಿಡೋಣ. ನೋಡಿ, ಈ ರೀತಿ ಜಾರ್ಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ವಿತೌಟ್ ವಾಟರ್ ಒಂದು ರೌಂಡು ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಸ್ವಲ್ಪ ಈ ಥರ ತಿಕ್ನೆಸ್ ಬಂದಮೇಲೆ ಸ್ವಲ್ಪ ವಾಟರ್ ಕೂಡ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈ ತಿಕ್ನೆಸ್ ಇದ್ದರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಪ್ಯಾನ್ ಇಟ್ಟು ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಕಡಲೆಬೇಳೆ ನಾವು ಆಗಲೇ ಇಟ್ಕೊಂಡಿದ್ವಿ ಅಲ್ವಾ, ಆ ಕಡಲೆಬೇಳೆ ಕೂಡ ಇವಾಗ ಹಾಕ್ಕೊಳ್ಳೋಣ. ಕಡಲೆಬೇಳೆ ಡೈರೆಕ್ಟ್ ಹಾಗೆ ಹಾಕ್ಕೋಬೋದು, ಆದರೆ ಈ ರೀತಿ ಹಾಕ್ಕೊಂಡ್ರೆ ನೀವು ನೆನೆಸಿಟ್ಟಿರೋದ್ರಿಂದ ಅದು ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆ ಸಾಂಬಾರು ಜೊತೆಗೆ ಸೌತೆಕಾಯಿ ಮತ್ತು ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ನೋಡಿ, ಸೌತೆಕಾಯಿನ ನೆನೆಸಿ ನಾವು ನಂತರ ಬೇಯಿಸಿ ಆ ಥರ ಮಾಡ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ಒಗ್ಗರಣೆನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆ ಸೌತೆಕಾಯಿನಲ್ಲಿರುವಂಥ ನೀರಿನ ಅಂಶ ಇದರಲ್ಲೇ ಸಿಗುತ್ತೆ ನಮಗೆ. ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ಲ, ಅದು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಾರನ್ನೆಲ್ಲ ನೀಟಾಗಿ ತೊಳೆದು ಅದು ಕೂಡ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅರಿಶಿನ ಹಾಕ್ಕೊಂಡಿರೋದ್ರಿಂದ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಕಲರ್ ಟೆಕ್ಸ್ಚರ್ ಚೆನ್ನಾಗಿದೆ. ಈ ರೀತಿಯಾಗಿದ್ದರೆ ಮಕ್ಕಳು ಕಲರ್ ಆಗಿದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಸಮ್ಮರಿಗೆ, ವಿಂಟರಿಗೆ, ರೈನಿ ಸೀಸನ್ಗೆ ಯಾವ ಸೀಸನಲ್ಲಾದ್ರೂ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಮೊಸರನ್ನ ನಾವು 1 ಬೌಲ್ ಮೊಸರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ. ನಾವು ಮಸಾಲೆ ಚೆನ್ನಾಗಿ ಕುದ್ದಿ ಆರಿದ ನಂತರ ಮೊಸರನ್ನ ಸೇರಿಸ್ಕೊಳ್ಳಿ. ಅದು ಮೊಸರು ನೀವು ನಂತರ ನೀವು ಬೇಕಾದ್ರೆ ಬಿಸಿ ಮಾಡಿಕೊಂಡ್ರು ನೀವು ಅದು ಮೊಸರು ಒಡೆಯೋದೇ ಇಲ್ಲ, ಮತ್ತು ಸ್ಮೆಲ್ಲು ಕೂಡ ಬರಲ್ಲ, ಹುಳಿ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು 1 ದಿವಸ ಬೇಕಾದರೂ ಇಟ್ಕೊಂಡು ಸಂಜೆವರೆಗೂ ತಿನ್ಬೋದು, ಏನೂ ಆಗಲ್ಲ. ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.